ಓದಿದ್ದಾನೆಂದು ನನಗೆ ಇನ್ಫಾರ್ಮೇಶನ್ ಕೊಟ್ಟಿರಬಹುದು. ಆದರೆ ಇಡೇ ಕಾಡನ್ನು ಸುತ್ತಿದರೂ ರೌಡೀಸರಿಗೆ ಸಿಗಲಿಲ್ಲ. ಅವನು ದಿಲ್ಲಿಂದ ಇಲ್ಲಿಗೆ ತರಳಿ ಮಾಡಲು ಬಂದಿದ್ದಾನೆಂದು ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟಿರಬಹುದು. ಆದರೆ ಸ್ಟೇಷನ್ನಲ್ಲಿ ಹೋಗಿ ವಿಚಾರಿಸಲಾಯಿತು. ಯಾರು? ನಿಮ್ಮ ಹೆಸರು ಜಯಲಕ್ಷ್ಮಿ ತಾನೆ? ಹೌದು. ತಾವ್ಯಾರಂತ ಗೊತ್ತಾಗಲಿಲ್ಲ ನನಗೆ. ನಾನು ಯಾರನ್ನೋದು ಗೊತ್ತಾಗಲಿಲ್ಲವೇ? ಅಂದು ಕಾಲೇಜಿನ ಪಂಚಮಿನಲ್ಲಿ ನಾವು ಇಬ್ಬರು ಕೂಡ ಒಂದೇ ಸ್ಟೇಜ್ ಮೇಲೆ ಹಾಡಿನ ಕ್ರಮದಲ್ಲಿ ಭಾಗವಹಿಸಿದ ಗೊತ್ತಾಗಲಿಲ್ಲವೇ? ಹಾಡಲ್ಲಿ ಹೂಂಬಳೆ ತಿಳಿಸುವ ಕಿರಣ್ ಅಂತ. ಹೌದು, ಅವನೇ ನಾನು. ಹಲೋ, ಹೌ ಆರ್ ಯು? ಐ ಆಮ್ ರೆಡಿ ಫಾರ್ ಇಟ್. ಹೌದು ಜಯಲಕ್ಷ್ಮಿ, ಅಂತ ಕಷ್ಟಪಟ್ಟು ಓದಿದ್ದೇನೆಂದು ನಾನು ಒಬ್ಬ ಪದಾಧಿಕಾರಿಯಾಗಿದ್ದೇನೆ. ಇದೇ ಊರಿಗೆ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದು ನನಗೆ ತುಂಬಾ ಸಂತೋಷವಾಯ್ತು. ಹಾ ಜಯಲಕ್ಷ್ಮಿ, ಅಂದ್ರೆ ನಿಮ್ಮೂರು ಇದೇನಾ? ಹೌದು, ಇದೇ ನಮ್ಮೂರು. ಅಂದ್ರೆ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಣ್ಣವರು ಎಲ್ಲರೂ ತಾನೆ? ನನಗೆ ತಂದೆ ತಾಯಿ ಯಾರೂ ಇಲ್ಲ. ಇರುವ ಒಬ್ಬನೇ ಒಬ್ಬ ಅಣ್ಣ, ಜಯರಾಜ್ ಅಂತ. ಓಹೋ, ನನ್ನ ಸ್ನೇಹಿತನೇ ನನ್ನನೇ. ಏನು, ನನ್ನ ಅಣ್ಣನ ಪರಿಚಯ ಮೊದಲೇ ಇದ್ದಂತೆ ಕಾಣುತ್ತದೆ. ತುಂಬಾ ಪರಿಚಯ ಇದೆ ಜಯಲಕ್ಷ್ಮಿ. ಹಾ ಜಯಲಕ್ಷ್ಮಿ, ಮಾತನಾಡ್ತಾ ಹೋಗೋಣ ನಡೆ. ನೋಡಿ, ಹೋಗುವುದಕ್ಕಿಂತ ಮುಂಚೆ ನನಗೆ ಹಾಡು ಕೇಳಬೇಕೆನ್ನುವ ಆಸೆ. ಜಯಲಕ್ಷ್ಮಿ, ನಾನು ಈ ಕಾಕಿ ಡ್ರೆಸ್ ಹಾಕಿದ್ದಿಂದ ಹಾಡುದನ್ನೇ ಬಿಟ್ಟಿದ್ದೇನೆ. ನೋಡಿ, ಸ್ವಲ್ಪ ನನಗೋಸ್ಕರ ಅಷ್ಟು ಹಾಡಿ ಅಂತ. ಆದರೆ ನೀನು ನನ್ನ ಜೊತೆ ಹಾಡಿದ್ರೆ ಮಾತ್ರ ಹಾಡುವುದು. ನಾನು ಹೌದು, ಹಾಡಿಗೆ ಹೆಜ್ಜೆ ಹಾಕುತ್ತಾ ಹಾಡಿದ್ರೆ ಚಿಂದ. ಆಯ್ತು. ನೀನು ಅಷ್ಟು ಕೂಡ ಸುಂದರವಾಗಿ ಹಾಡಿದೆ. ಎಲ್ಲರೂ ಚಂದ ಆಗ್ಬೇಕು ನಮ್ಮ ಅಂತ ಹಾಡಿದ ಹಾಡು ಅಷ್ಟು ಅರ್ಥವಾಗಿತ್ತು. ನೀವು ಹಾಡಿದ ಹಾಡು ಅಷ್ಟು ಸುಂದರವಾಗಿ ಹಾಡಿದ್ದೀರಿ. ನೀನು ಕೂಡ ಅಷ್ಟು ಸುಂದರವಾಗಿ ಹಾಡಿದೆ. ಬನ್ನಿ ಹೋಗೋಣ. ಹಾ ಜಯಲಕ್ಷ್ಮಿ, ಮಾತನಾಡುತ್ತಾ ಮನೆಗೆ ಡ್ರಾಪ್ ಮಾಡ್ತೀನಿ ಬಾ.
ಹೌದಾ